ಚಿಕ್ಕದ್ರಿಂದ ನನಗೊಂದು ಡ್ರೀಮ್ ಇತ್ತು, ಮೈಸೂರಿಗೆ ದಸರಾ ಟೈಮಲ್ಲಿ ಹೋಗಬೇಕು. ಗೈಸ್, ನನ್ನ ಹಸ್ಬೆಂಡಿಗೆ ಮಗು ಆಗುವಷ್ಟು ಏಜ್ ಆಗಿದೆ, ಮಕ್ಕಳಾಗಿ ಈ ಕಾಟನ್ ಕ್ಯಾಂಡಿ ತಗೊಂಡಿದ್ದಾರೆ. ನೋಡಿ ಗೈಸ್, ಇಲ್ಲಿ ಯಾವಾಗ ಇಟ್ಟು ಹೋಗಿದ್ದಾರೆ ಗೊತ್ತಿಲ್ಲ, ಫುಲ್ ಎಲ್ಲ ಬಿದ್ದೋಗಿದೆ. ನೋಡಿ ಗೈಸ್, ಎಷ್ಟು ಬ್ಯೂಟಿಫುಲ್ ಬ್ಯೂಟಿಫುಲ್ ಬ್ಯೂಟಿಫುಲ್. ಜೈಂಟ್ ವೀಲ್ ಅಲ್ಲಿ ಕೂತ್ಕೊಳ್ಳುವ ಪ್ಲೀಸ್ ಪ್ಲೀಸ್. ಪುಕ್ಕಿ ಅಲ್ಲ, ಇವಾಗ ದೊಡ್ಡ ಪುಕ್ಕಿ ಅಲ್ಲ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಸೊ ಇವತ್ತು ವಿಡಿಯೋ ಏನಂದರೆ, ನಾವು ದಸರಾಕ್ಕೆ ಮೈಸೂರು ಹೋಗ್ತಾ ಇದ್ದೇವೆ. ಸೊ ಚಿಕ್ಕದ್ರಿಂದ ನನಗೊಂದು ಡ್ರೀಮ್ ಇತ್ತು, ಮೈಸೂರಿಗೆ ದಸರಾ ಟೈಮಲ್ಲಿ ಹೋಗಬೇಕು ಅಂತ. ಎವ್ರಿ ಟೈಮ್ ನಮ್ಮ ಸ್ಕೂಲಿಂದ ಮೈಸೂರಿಗೆ ಟ್ರಿಪ್ ಇಡ್ತಾ ಇತ್ತು. ಆವಾಗ ಮೈಸೂರವರು ಹೇಳ್ತಾ ಇದ್ದರು, ನೀವು ಮೈಸೂರಿಗೆ ಬರಬೇಕಾದ್ರೆ ದಸರಾ ಟೈಮಲ್ಲಿ ಬರಬೇಕು, ಲೈಟಿಂಗ್ ಎಲ್ಲ ನೋಡೋಕ್ಕೆ ತುಂಬ ಚೆಂದ ಇರುತ್ತೆ ಅಂತ. ಸೊ ನಾವು ಯಾವಾಗಲೂ ನಾನು ಇಡ್ತಾ ಇದ್ದೆ ಹೋಗಬೇಕು ಅಂತ. ಬಟ್ ನಾವು ಮಂಗಳೂರವರಾಗಿರೋದ್ರಿಂದ ಮಂಗಳೂರು ದಸರಾವೇ ನಮಗೆ ತುಂಬ ದೊಡ್ಡದು. ಸೊ ಫಸ್ಟ್ ಟೈಮ್ ಈಗ ಮೈಸೂರಿಗೆ ದಸರಾಕ್ಕೆ ಹೋಗ್ತಾ ಇದ್ದೇವೆ, ಎಸ್ಪೆಷಲಿ ಲೈಟಿಂಗ್ಸ್ ನೋಡಲಿಕ್ಕೆ ಪ್ಯಾಲೇಸಿದು. ಸೊ ನಿಮಗೂ ತೋರಿಸ್ತೇನೆ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್, ಯಾವುದೆಲ್ಲ ಪ್ಲೇಸ್ಗೆ ಹೋಗ್ತೇವೆ ಅಂತ ನೋಟ್ ಮಾಡಿಟ್ಟಿದ್ದೇವೆ. ಸೊ ಅಲ್ಲಿ ಗಾರ್ಡನ್ ಇರುತ್ತೆ ಆ್ಯಂಡ್ ಬೇರೆ ಎಲ್ಲ ಪ್ಲೇಸಸ್. ಸೊ ಎಸ್, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಓಕೆ, ಮುತ್ತಳ್ಳಿಯಲ್ಲಿ ಒಂದು ಟೀ ಸ್ಟಾಪ್ ತೊಗೊಂಡಿದ್ದೀವಿ. ಸೊ ಇವಾಗ ಇನ್ನೂ ಒಂದು 75 ಕಿಲೋಮೀಟ್ರ್ ಹೋಗೋದಿದೆ. ಟೀ ಚೆನ್ನಾಗಿದೆ, ತುಂಬಾ ಸ್ಟ್ರಾಂಗ್ ಆಗಿ ಸಖತ್ತಾಗಿದೆ. ಅದ್ರ ಜೊತೆ ಒಂದು ಬರ್ಗರ್ ತೊಗೊಂಡಿದ್ದೀವಿ, ಲೋಕಲ್ ಬರ್ಗರ್, ವೆಜ್ ಬರ್ಗರ್. ನವರಾತ್ರಿ ಇರೋದ್ರಿಂದ ಇನ್ನೊಂದು 80 ಕಿಲೋಮೀಟ್ರ್ ಹೋಗೋದಿದೆ. ನೋಡೋ ರೋಡ್ಸ್ ಮಾತ್ರ. ಒಂದು ಸಜೆಷನ್ ಬೈಕರ್ಸ್ಗೆ, ನಿಮಗೆ ಗೊತ್ತಿರುತ್ತೆ ಅಂತ ತಿಳ್ಕೊತೀನಿ, ಬಟ್ ಸ್ಟಿಲ್ whoever has not gone, whoever is planning to go to Mysore, please go via ಕನಕಪುರ ಬನ್ನೂರು ರೋಡ್. ಬಿಕಾಸ್ ಇನ್ನೊಂದು ರೋಡಲ್ಲಿ ಹೋದರೆ ನೀವು ಒಳಗಡೆ ಹಾಕ್ಬಿಟ್ಟು ಹಂಸು ಅದು ಇದು ಎಲ್ಲ ಇರುತ್ತೆ. ಬಟ್ ಈ ನ್ಯಾಷನಲ್ ಹೈವೇ ಸಖತ್ತಾಗಿದೆ, ಇದರಲ್ಲಿ ಹೋಗಿ. ಏನಿಲ್ಲ, ನಾವು ಫ್ಲವರ್ ಶೋಗೆ ರೀಚ್ ಆದ್ವಿ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್ ಇದೆ. ಸೊ ಟಿಕೆಟು ತಗೊಳ್ಬೇಕಷ್ಟೇ, ನೋಡಬೇಕು ಹೇಗೆ ರಶ್ ಇದೆ ಟಿಕೆಟ್ ತಗೊಳ್ಳುವಲ್ಲಿ. ಈಗ ನಾವು ಪಾರ್ಕಿಂಗ್ ಹತ್ರ ಹೋಗ್ತಾ ಇದ್ದೇವೆ. ಎಸ್ ಗೈಸ್, ನಾವೀಗ ಹೇಗೋ ಪಾರ್ಕಿಂಗ್ ಮಾಡಿ, ನೋಡಿ ಎಷ್ಟು ವೆಹಿಕಲ್ಸ್ ಇದೆ ಅಂತ. ಸೊ ಪಾರ್ಕಿಂಗ್ ಮಾಡಿ ಈಗ ಫ್ಲವರ್ ಶೋಗೆ ಹೋಗ್ತಾ ಇದ್ದೇವೆ. ಹೊರಗಿಂದ ನೋಡಬೇಕಾದ್ರೆ ತುಂಬ ರಶ್ ಇದೆ ಟಿಕೆಟ್ ತಗೊಳ್ಬೇಕಾದ್ರೆ. ಹೊರಗಿಂದ ನೋಡಬೇಕಾದ್ರೆ ಫುಲ್ ರಶ್ ಇತ್ತು ಟಿಕೆಟ್ ತಗೊಳ್ಬೇಕಾದ್ರೆ. ಸೊ ನೋಡಬೇಕು ಹೇಗಿದೆ ಅಂತ. ಟಿಕೆಟ್ಗೆ ಎಷ್ಟು ಅಂತಲ್ಲ ಗೊತ್ತಿಲ್ಲ, 50 ಅಂತ ಹಾಕಿದ್ರು ಹೊರಗಡೆ. ಸೊ ಎಸ್, ಒಳಗಡೆ ಹೇಗಿದೆ ಅಂತ ತೋರಿಸ್ತಾರೆ. ಎಲ್ಲ ಓಕೆ, ಈ ಜನ ಯಾಕೆ? ನೋಡಿ
ನೋಡಿ ಗೈಸ್ ಹೇಗೆ ಅಲಂಕಾರ ಮಾಡಿದ್ದಾರೆ ಅಂತ. ಫುಲ್ ಬಾರ್ಡರ್ ಇದೆ. ಅಲ್ಲಿ ನಂದಿ ಇದೆ. ನೋಡಿ ಇಲ್ಲಿ ಡಾಲ್ಫಿನ್ ಇದೆ, ಪಿಂಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಅಲ್ಲಿ ಕ್ಯೂಟ್ ಆಗಿದೆ. ನಾವು ಫ್ಲವರ್ ಶೋ ನೋಡಿ ಆಯಿತು. ಈಗ ನಮಗೆ ಮಹಾರಾಜ ಗ್ರೌಂಡಿಗೆ ಹೋಗಬೇಕು. ಅಲ್ಲಿ ಆಹಾರ ಮೇಳ ಹಾಕಿದ್ದಾರೆ. ಸೊ ಅಲ್ಲಿಂದ ಪ್ಯಾಲೇಸ್ಗೆ ಹತ್ರ ಹೋಗಬೇಕು, ಯಾಕೆಂದರೆ ಲೈಟ್ ಶೋ ಇದೆ ಪ್ಯಾಲೇಸಿದು. ನಾವು ಬಂದದ್ದು ಅದಕ್ಕೆ ಪ್ಯಾಲೇಸಿದು ಲೈಟ್ ಶೋ ನೋಡಲಿಕ್ಕೆ. ಬಟ್ ನಾವು ಗಾಡಿ ಆಲ್ರೆಡಿ ಪಾರ್ಕ್ ಮಾಡಿದ್ದೇವೆ. ಈಗ ಇನ್ನೊಂದು ಸರ್ತಿ ತಗೊಂಡು ಹೋದ್ರೆ ಅಲ್ಲಿಗೆ, ಅಲ್ಲಿ ಪಾರ್ಕಿಂಗ್ ಸಿಗ್ತದೆ ಇಲ್ವಾ ಗೊತ್ತಿಲ್ಲ. ಸೊ ಅದಕ್ಕೆ ನಾವು ಇಲ್ಲಿಂದ ಆಟೋದಲ್ಲಿ ಹೋಗಿ ನೆಕ್ಸ್ಟ್ ಅಲ್ಲಿಂದ ಇಲ್ಲಿಗೆ ಆಟೋದಲ್ಲಿ ಬರುವ ಪ್ಲ್ಯಾನಲ್ಲಿದ್ದೇವೆ. ಸೊ ನೋಡುವ ಹೇಗಾಗ್ತದೆ ಅಂತ. ಗೈಸ್, ನನ್ನ ಹಸ್ಬೆಂಡಿಗೆ ಮಗು ಆಗುವಷ್ಟು ಏಜ್ ಆಗಿದೆ, ಮಕ್ಕಳಾಗಿ ಈ ಕಾಟನ್ ಕ್ಯಾಂಡಿ ತಗೊಂಡಿದ್ದಾರೆ. ಈ ಕಾಟನ್ ಕ್ಯಾಂಡಿ ಬಂದಿನಂತ ನಿಮ್ಮ ಹಸ್ಬೆಂಡ್ ಹೀಗೇನಾ ಅಂತ ಒಂದು ಕಮೆಂಟ್ ಮಾಡಿ ಆಯಿತಾ. ನಂಗೆ ಇಷ್ಟನೇ ಇಲ್ಲ ಅದು. ಮುಂಚೆ ಅದಕ್ಕೆ ಕಲರ್ ಹಾಕ್ತಿದ್ರು, ಈಗ ಕಲರ್ ಹಾಕುದಿಲ್ಲ, ವೈಟ್. ನೋಡಿ ಗೈಸ್, ಇಲ್ಲಿ ಯಾವಾಗ ಇಟ್ಟು ಹೋಗಿದ್ದಾರೆ ಗೊತ್ತಿಲ್ಲ, ಫುಲ್ ಎಲ್ಲ ಬಿದ್ದೋಗಿದೆ. ಜಟಕಾ ಕುದುರೆ. ಸೊ ಜಟ್ಕಾ ಕುದುರೆಯಲ್ಲಿ ನಾವು ಕೇಳಿದ್ವಿ ಎಷ್ಟು ಅಂತ. ಎಷ್ಟು ಮೀಟರ್ ಇದೆ ಪ್ಯಾಲೇಸ್ಗೆ? 700 ಮೀಟರ್ಗೆ 1000 rupees ಅಂತೆ. ಫುಲ್ ಬಿಸ್ನೆಸ್ ಈಗ. ನಾನು ಹೇಳಲಿಲ್ಲ, ನಾವು ನಮ್ಮ ಯಾತ್ರೆ ಅಥವಾ ಕ್ಯಾಬ್ಗೆ ವೆಯ್ಟ್ ಮಾಡ್ತಾ ಇದ್ವಿ, ಯಾವುದು ಅಕ್ಸೆಪ್ಟ್ ಆಗಲಿಲ್ಲ. ಅಕ್ಸೆಪ್ಟ್ ಆಗ್ತಾ ಇತ್ತು, ಬಟ್ ಅವರಿಗೆ ಮೂವ್ ಆಗ್ತಿರ್ಲಿಲ್ಲ, ಬರಲಿಕ್ಕೆ ಕಷ್ಟ ಆಗ್ತಿತ್ತು. ಅದಕ್ಕೆ ನಾವೆಂತ ಪ್ಲ್ಯಾನ್ ಮಾಡಿದ್ವಿ ಅಂದರೆ ಫಸ್ಟಿಗೆ ಪ್ಯಾಲೇಸ್ಗೆ ಹೋಗುವ ಅಂತ. ಆಲ್ಮೋಸ್ಟ್ ಈಗ 6 o'clock ಆಗ್ತಾ ಬಂತು. ಸೊ 7ಗೆ ಲೈಟ್ ಶೋ. ಸೊ ಫಸ್ಟಿಗೆ ಪ್ಯಾಲೇಸ್ಗೆ ಹೋಗಿ ನಂತರ ಎಕ್ಸಿಬಿಷನ್ಗೆ ಹೋಗುವ ಅಂತ. ಅದಕ್ಕೆ ಈಗ ಪ್ಯಾಲೇಸ್ಗೆ ನಡ್ಕೊಂಡು ಹೋಗ್ತಾ ಇದ್ದೇವೆ. ಜಸ್ಟ್ 700 ಮೀಟರ್ ಅಷ್ಟೇ. ನಾನು ಮುಂಚೆ ಮೈಸೂರಿಗೆ ಬಂದಿದ್ವಿ ಅಲ್ಲ ನಾವು. ಸೊ ಆಗ ಮತ್ತು ಈಗಕ್ಕೆ ಏನು ಡಿಫ್ರೆನ್ಸ್ ಇದೆ? ಆವಾಗ 0 ಟ್ರಾಫಿಕ್ ಇತ್ತು, ಫುಲ್ ಆದರೆ ಫುಲ್ ರಶ್. ದಾದಾಬೋಡ ಟ್ಯಾಟು ಎಲ್ಲ ಆಗ್ತಿದ್ದಾರೆ. ಎಷ್ಟು ಜನಕ್ಕೆ ಗರ್ಲ್ಸ್ಗೆ ಇದು ನೆನಪಿದೆ ಅಂತ ಗೊತ್ತಿಲ್ಲ. ಯಾಕೆಂದರೆ ನನಗೆ ಮುಂಚೆ ಚಿಕ್ಕದಿರಬೇಕಾದ್ರೆ ತುಂಬ ಫೇವ್ರೇಟ್ ಅದು ಮೆಹಂದಿ ಹಾಕೋದು. ಗೈಸ್, ಇಲ್ಲಿ ರಶ್ ನೋಡಿ. ಫುಲ್ ಅಂದರೆ ಫುಲ್ ರಶ್. ಒಳಗಡೆ ಹೋಗ್ಲಿಕ್ಕೆ ಬಿಡೋದಿಲ್ವಾ ಅಂತ ಅಷ್ಟು ರಶ್ ಇದೆ ಇಲ್ಲಿಂದ. ನೋಡಿ ಗಾಯ್ಸ್, ಇಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ, ಇಂಥ ರಶ್. ಫೈನಲಿ ಈ ಪ್ಯಾಲೇಸ್ನ ಎದುರುಗಡೆ ಆದ್ರೂ ಬಂದು ನಿಂತ್ವಿ. ಭೀಮಾ ಗೈಸ್, ಫೈನಲಿ ಎಷ್ಟೋ ವರ್ಷದಿಂದ ನಂದೊಂದು ದೊಡ್ಡ ಡ್ರೀಮ್ ಇತ್ತು. ಸೊ ಇವತ್ತದು ಫುಲ್ಫಿಲ್ ಆಗಿದೆ. ನೀವು ನೋಡಿ ಅದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ನಾನು ಬ್ಯಾಕ್ ಕ್ಯಾಮರಾದಿಂದ ತೋರಿಸ್ತೇನೆ ಒಂದು ನಿಮಿಷ. ನೋಡಿ ಗೈಸ್, ಎಷ್ಟು ಬ್ಯೂಟಿಫುಲ್.
ನಮಗೆ ಜೋರು ಹಸಿವಾಗಿ ಈಗ ಏನು ತಿನ್ನಲಿಕ್ಕೆ ಸ್ಯಾಂಡ್ವಿಚ್ ತಿನ್ನಲಿಕ್ಕೆ ಬಂತು. ಹೇಗಿದೆ? ಎನ್ಸಿದ್ದಲ್ಲ ಧನು ಜೈಂಟ್ ವೀಲಲ್ಲಿ ಕೂತ್ಕೊಳ್ಳುವ ಪ್ಲೀಸ್ ಪ್ಲೀಸ್. ಪುಕ್ಕಿ ಅಲ್ಲ, ಇವಾಗ ದೊಡ್ಡ ಪುಕ್ಕಿ ಅಲ್ಲ, ಒಂದು ಬರುವುದಿಲ್ಲ. ನನಗೆ ಧೈರ್ಯ ಉಂಟು, ಇವನಿಗೆ ಧೈರ್ಯ ಇಲ್ಲ. ಪುಕ್ಕಿ ಅಲ್ಲ ದೊಡ್ಡ. ಅವು ಡ್ಯಾಶಿಂಗ್ ಕಾರ್ ಆತ. ನೀ ಕೈಟ್ ಧೈರ್ಯ ಉಂಡಾ? ಗೈಸ್, ಚಿಕ್ಕ ಮಕ್ಕಳಾಗಿ ಅದರಲ್ಲಿ ಕೂತ್ಕೊಳ್ಳೋದಂತೆ ಅಂಥದ್ದು. ಎಸ್ ಗೈಸ್, ನಾವೀಗ ಊಟಕ್ಕೆ ಅಂತ ಅಪ್ಪು ಫ್ಯಾಮಿಲಿ ರೆಸ್ಟೋರೆಂಟ್ ಆನ್ ದಿ ವೇ ಇತ್ತು ಮೈಸೂರು ಬ್ಯಾಂಗ್ಳೂರು ರೋಡಲ್ಲಿ. ಸೊ ಅಲ್ಲಿ ಒಂದು ಸ್ಟಾಪ್ ಹಾಕಿ ಈಗ ಆರ್ಡರ್ ಮಾಡಿದ್ದೇವೆ. ವೆಜ್ಜನ್ನು ಹುಡುಕಿಕೊಂಡು ಹೋಗೋದೇ ಒಂದು ದೊಡ್ಡ ಟಾಸ್ಕ್. ಯಾವಾಗ ನಾವು ನಾನ್ ವೆಜ್ ಇಡ್ತೇವೆ ಆವಾಗ ವೆಜ್ ರೆಸ್ಟೋರೆಂಟೇ ಕಣ್ಣು ಮುಂದೆ ಬರ್ತದೆ. ಸೊ ಈಗ ವೆಜ್ ರೆಸ್ಟೋರೆಂಟ್ ಹುಡುಕಿದಷ್ಟು ಸಿಗ್ತಾ ಇರಲಿಲ್ಲ. ಆಲ್ರೆಡಿ 10 ಕಳೀತು. ನಾವೀಗ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೇವೆ. ಸೊ ಆನ್ ದಿ ವೇ ಸ್ಟಾಪ್ ಮಾಡಿ ಈಗ ಆರ್ಡರ್ ಎಲ್ಲ ಕೊಟ್ಟಿದ್ದೇವೆ. ಅಪ್ಡೇಟ್ ಅಬೌಟ್ ಮೈಸೂರು ಇವನು ಹೇಳ್ತಾನೆ. ಮೈಕೊಂಡು ನಿನ್ನ. ಸೊ ಅದೇ ಮೈಸೂರಿಗೆ ಹೋಗ್ಬಿಟ್ಟು ಎಕ್ಸಿಬಿಷನ್ಗೆ ಹೋದ್ವಿ. ಅದಕ್ಕಿಂತ ಮುಂಚೆ ಫ್ಲವರ್ ಗಾರ್ಡನ್ಗೆ ಹೋದ್ವಿ. ಫ್ಲವರ್ ಗಾರ್ಡನ್ ಏನು ತಿಂದೇ ಇಲ್ಲ ಆ್ಯಕ್ಚುಲಿ. ಒಂದು ಪ್ಯಾಲೇಸ್ಗೆ ಹೋದ್ವಿ. ಪ್ಯಾಲೇಸ್ಗಿಂತ ಮುಂಚೆ ಏನು ತಿಂದಿಲ್ಲ. ಬಿಕಾಸ್ ಸ್ಯಾಂಡ್ವಿಚ್ ಒಂದು ತಿಂದ್ವಿ, ಅದು ತಗೊಂಡು. ಯಾಕಂದರೆ
ಅವ್ನು ಏನಾದರೂ ಒಂದು ಟ್ರೈ ಮಾಡೋಣ, ಒಂದು ತಿನ್ನೋಣ ಅಂತ ದೇವ್ರ ದಯೆಯಿಂದ ತಿಂದಿದ್ದು ಒಳ್ಳೇದಾಯಿತು. ಆದಮೇಲೆ ಇದೆಲ್ಲ ಸುತ್ತಿ ಆದಮೇಲೆ ಆಹಾರ ಮೇಳಕ್ಕೆ ಹೋಗೋಣ ಅಂದರೆ ಅಲ್ಲಿ ಯಾಕೆಂದರೆ ರೀಲ್ಸಲ್ಲಿ ಫುಲ್ ವೈರಲ್ ಆಗಿತ್ತು ಆಹಾರ ಮೇಳದಲ್ಲಿ ಎಲ್ಲ ಟೈಪ್ಸ್ ಆಫ್ ಫುಡ್ ಇದೆ, ಹಾಗೆ ಇದೆ, ಹೀಗೆ ಇದೆ ಅಂತ. ಸೊ ಅದನ್ನು ನೋಡಿ ನಮಗೂ ಟ್ರೈ ಮಾಡಬೇಕಂತಿತ್ತು. ಬಟ್ ಅಲ್ಲಿ ನಡೆದು ಎಕ್ಸಿಬಿಷನ್ ಒಂದು ಎಷ್ಟು ದೊಡ್ಡ ಎಕ್ಸಿಬಿಷನ್. ನಾವು ಯೂಶ್ವಲಿ ಮಂಗಳೂರಲ್ಲಿ ಕರಾವಳಿ ಉತ್ಸವ ಅಂತ ಹೋಗ್ತಾ ಇದ್ವಿ, ಅದರ ಡಬಲ್ ಅಲ್ಲ ತ್ರಿಬಲ್ ಇತ್ತು. ವಂಡರ್ಲಾದಲ್ಲಿ ಏನೆಲ್ಲ ರೈಡ್ಸ್ ಇತ್ತು, ಅದೆಲ್ಲ ಇತ್ತು. ನಾವು ಯಾವುದು ಟ್ರೈ ಮಾಡಲಿಲ್ಲ. ಯಾಕೆ ಹೇಳಿ, ನನ್ನ ಹಸ್ಬೆಂಡ್ ಪುಕ್ಕಿಲ್ಲ, ಫೋಬಿಯಾ ಯಾವುದು ಟ್ರೈ ಮಾಡಲಿಲ್ಲ. ಓಕೆ, ಯಾವುದು ನಮಗೆ ಟ್ರೈ ಮಾಡಬೇಕಂತಿತ್ತು ಅದು ಫುಲ್ ರಶ್ ಇತ್ತು, ಫುಲ್ ಕ್ಯೂ ಇತ್ತು. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡಲಿಲ್ಲ ನಾವು. ಅಲ್ಲಿ ಇವಾಗ ಏನು ಮೈಸೂರಿಂದ ಒಂದು 5 ಕಿಲೋಮೀಟರ್ ಮುಂದೆ ಬಂದಿದ್ದೀವಿ. ಇಲ್ಲೇ ಒಂದು ಅಪ್ಪು ಫ್ಯಾಮಿಲೀಸ್ ಡಾಬಾ ಅಂತ ಇದೆ. ಜೋರು ಹಸುವಾಗ್ತದೆ. ನಾವು ವೇಟ್ ಮಾಡಿ ಆಹಾರ ಮೇಳಕ್ಕೆ ಹೋಗ್ಬೇಕಂತ ಆಹಾರ ಮೇಳಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ಸೊ ಇಲ್ಲಿಗೆ ಬಂದು ಈಗ ತಿಂತಾ ಇದ್ದೇವೆ. ಸೊ ಇದಾಗಿತ್ತು ವೀಡಿಯೋಸ್. ನಾನು ಏನೆಲ್ಲ ಆರ್ಡರ್ ಮಾಡಿದ್ದೇವೆ ಅಂತ ತೋರಿಸ್ತೇನೆ. ಆ್ಯಂಡ್ ಅಬೌಟ್ ಮೈಸೂರು, ಲೈಫಲ್ಲಿ ಒಮ್ಮೆ ಆದರೂ ಮೈಸೂರು ದಸರಾವನ್ನು ನೋಡಲೇಬೇಕು. ಎಸ್ಪೆಷಲಿ ಆ ಪ್ಯಾಲೇಸ್. ನಾವೊಂದು 2 ಟೈಮ್ಸ್ ಮೈಸೂರಿಗೆ ಬಂದಿದ್ದೇವೆ. ಆವಾಗ ಪ್ಯಾಲೇಸ್ ನೋಡೋದಕ್ಕೂ ಈಗ ದಸರಾದಲ್ಲಿ ನೋಡೋದಕ್ಕೂ ತುಂಬ ಅಂದರೆ ತುಂಬ ಡಿಫ್ರೆನ್ಸ್ ಇದೆ. ಹೇಗಾಯಿತು ಮೈಸೂರು ಪ್ಯಾಲೇಸ್ ನೋಡಿ? ಫುಲ್ ಕಲರ್ಫುಲ್ ಆಗಿತ್ತು ಆ್ಯಂಡ್ ನಾವು ಫುಲ್ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು. ನಾವೇನೆಲ್ಲ ಆರ್ಡರ್ ಮಾಡಿದ್ದೇವೆ ಅಂದರೆ ಒಂದು ರೋಟಿ ಮತ್ತು ಪನ್ನೀರ್ ಬಟರ್ ಮಸಾಲ ಮತ್ತು ಫ್ರೆಂಚ್ ಫ್ರೈಸ್ ಆರ್ಡರ್ ಮಾಡಿದ್ವಿ. ಮತ್ತು ಜ್ಯೂಸ್ ಆರ್ಡರ್ ಮಾಡಿದ್ದೇವೆ ಅಷ್ಟೇ. ಇಷ್ಟಿತ್ತು ನಮ್ಮ ಪುಣ್ಯದಲ್ಲಿ. ಆ್ಯಂಡ್ ಅಬೌಟ್ ಮೈಸೂರು, ಅದೇ ಆಗ ಹೇಳಿದಾಗೆ ಎಲ್ಲರೂ ಒಮ್ಮೆ ಬಂದು ಟ್ರೈ ಮಾಡಿ. ಬಿಕಾಸ್ ದ ವೈಬೇ ನೆಕ್ಸ್ಟ್ ಲೆವೆಲ್ ಇದೆ. ತುಂಬ ರಶ್ ಇರ್ತದೆ, ಬಟ್ ಏನೋ ಒಂಥರ ವೈಬೇ ಸಖತ್ತಾಗಿದೆ. ಆ್ಯಕ್ಚುಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ದು ದಸರಾ ಮಂಗಳೂರು ಮಾತ್ರ. ಬಟ್ ಮ್ಯಾಂಗ್ಳೂರ್ ಈಸ್ ಆಲ್ವೇಸ್ ಅವರ್ ಫೇವ್ರೆಟ್. ಬಟ್ ಮೈಸೂರಂತೂ ಏನೋ ತುಂಬ ಖುಷಿ ಆಯ್ತು ಇವತ್ತು ಮೈಸೂರನ್ನು ನೋಡಿ. ಅಷ್ಟು ಚೆನ್ನಾಗಿತ್ತು. ಎಸ್ಪೆಷಲಿ ಪ್ಯಾಲೇಸ್. ನಾವೊಂದು ರೀಲ್ಸ್ ಹಾಕಿದ್ದೇವೆ ಪ್ಯಾಲೇಸಿದ್ದು ಇನ್ಸ್ಟಾಗ್ರಾಮಲ್ಲಿ, ನೋಡಿ ಯಾರಾದರೂ ನೋಡಲಿಲ್ಲದ್ರೆ. ಸೊ ಇವನಿಗೆ ಹಸಿವಾಗ್ತಿದೆ. ಕಣ್ಣು ನಾನು ಹೇಳೋದಕ್ಕಿಲ್ಲ, ಇದರಲ್ಲೇ ಇದು ಹಾಕು ಜಾಸ್ತಿ ಇದು ಗೊತ್ತಿಲ್ಲ ಅಷ್ಟೇ. ಐದು ಅಡಿಟಿದಿಲ್ಲ. ಎಸ್, ಇದಾಗಿತ್ತು ನಮ್ಮದು ಒಂದು ಶಾರ್ಟ್ ವಿಡಿಯೋ. ಗೊತ್ತಿಲ್ಲ ಎಷ್ಟು ನಿಮಿಷದಾಗಿದೆ ಅಂತ. ಎಷ್ಟಾಗ್ತದೆ ಅಷ್ಟು ಕವರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೇವೆ. ಜಾಸ್ತಿ ವಿಡಿಯೋ ತೆಗಿಲಿಲ್ಲ. ಒಂದೇನಂದರೆ ತುಂಬ ಕ್ರೌಡ್ ಇತ್ತು, ಇನ್ನೊಂದು ಫೋನಲ್ಲಿ ಚಾರ್ಜ್ ಇರ್ತಾ ಇರಲಿಲ್ಲ. ಸೊ ಹಿಡಿದು ಮಾತಾಡುವಷ್ಟು ಅಲ್ಲಿ ಆಗ್ತಿರಲಿಲ್ಲ, ತುಂಬ ಕ್ರೌಡ್ ಇತ್ತು. ಸೊ ಎಸ್, ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಸೊ ನನ್ನ ಒಂದು ದೊಡ್ಡ ಡ್ರೀಮ್ ಇತ್ತು. ಇದು ಸಣ್ಣ ಡ್ರೀಮ್, ಬಟ್ ನನಗೆ ಅದು ತುಂಬ ದೊಡ್ಡದು. ಯಾಕೆಂದರೆ ಚೈಲ್ಡ್ಹುಡ್ಡಿಂದ ಟ್ರೈ ಮಾಡಬೇಕು ಅಂತ ಇತ್ತು, ಮೈಸೂರು ಹೇಗೆ ಕಾಣಿಸ್ತದೆ ದಸರಾದಲ್ಲಿ ಅಂತ. ಸೊ ಫೈನಲಿ ಫುಲ್ಫಿಲ್ ಆಗಿದೆ. ನನ್ನ ಹಾಗೆ ತುಂಬ ಜನಕ್ಕೆ ಇದೊಂದು ಸಣ್ಣ ಡ್ರೀಮ್ ಇರುತ್ತೆ. ಸೊ ಯಾರೆಲ್ಲ ಇನ್ನೂ ಬರಲಿಲ್ಲ ದಸರಾಕ್ಕೆ ಮೈಸೂರಿಗೆ, ಯಾವಾಗಾದರೂ ಟೈಮ್ ಮಾಡಿ ಬನ್ನಿ. ಸೊ ಈ ವೈಬನ್ನು ಒಂದು ಸಲ ಆದರೂ ಲೈಫಲ್ಲಿ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಬಾಯ್. ಹಿಟ್ ಲೈಕ್, ಕಮೆಂಟ್ ಆ್ಯಂಡ್ ಶೇರ್. ಯಾರು ನಮ್ಮ ಚಾನಲನ್ನು ಇನ್ನೂ ಚೆನ್ನಾಗಿದೆ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ನನಗೆ ಜೋರು ಹಸಿವಾಗ್ತಿದೆ.